ಬಾಗಲಕೋಟೆ ಕ್ಷೇತ್ರ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ. ವೀಣಾ ಕಾಶಪ್ಪನವರ ಟಿಕೆಟ್ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ತನ್ನ ಬೆಂಬಲಿಗರ ಮೂಲಕವೂ ಕೂಡ ಸಾಕಷ್ಟು ಒತ್ತಡವನ್ನ ಹಾಕಿದ್ರು. ಆದ್ರೆ ಟಿಕೆಟ್ ಮಿಸ್ ಆಗಿತ್ತು. ಆರಂಭದಲ್ಲಿ ಎಮೋಷನಲ್ ಆಗಿದ್ದಂತಹ ವೀಣಾ ಕಾಶಪ್ಪನವರ್ ಈಗ ಸಿಟ್ಟಿಗೆದ್ದಿದ್ದಾರೆ. ಪತ್ನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ವಿಜಯಾನಂದ ಕಾಶಪ್ಪನವರ್ ಕೂಡ ದುಡುಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿದ್ದಂತಹ ಗಡುವು ಇವತ್ತು ಮುಕ್ತಾಯ ಆಗುತ್ತೆ. ಇವತ್ತು ಬೆಂಬಲಿಗರ ಸಭೆಯನ್ನ ನಡೆಸಲಿದ್ದಾರೆ ವೀಣಾ ಕಾಶಪ್ಪನವರ್. ಸಭೆಯ ನಂತರ ತಮ್ಮ ನಿರ್ಧಾರವನ್ನ ಇವತ್ತೇ ಪ್ರಕಟಿಸಲಿದ್ದಾರೆ. ಬಾಗಲಕೋಟೆ ಟಿಕೆಟ್ ಸಂಯುಕ್ತ ಪಾಟೀಲ್ಗೆ ಈಗಾಗಲೇ ಘೋಷಣೆ ಆಗಿದೆ. ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಟಿಕೆಟ್ ನೀಡಿದ್ದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ವೀಣಾ ಕಾಶಪ್ಪನವರ್. ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರಾ? ಹಾಗಾದ್ರೆ ಬೆಂಬಲಿಗರ ಸಭೆಯ ನಂತರ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸಲಿದ್ದಾರೆ. ನಿಮ್ಮ ಜಿಲ್ಲೆಯ ಶಾಸಕರು ಹೆಸರು ಏನಿಲ್ಲ ಅಂತಾರೆ. ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಏನು ನಮ್ಗೆ ಗೊತ್ತಿಲ್ಲ ಅಂತಾರೆ. ಇವಾಗ ಎಐಸಿಸಿ ಅಧ್ಯಕ್ಷ ಕೇಳಿದ್ರೆ ರಾಜ್ಯದ ನಾಯಕರು ಒಂದೇ ಹೆಸರು ಕಳಿಸಿದ್ದಾರೆ. ಎಲ್ಲೋ ಕೇಳಬೇಕೆ ನಮ್ಮಂತರಿಗೆ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳೋದು ಬಯಸಿದ್ರು. ಇವತ್ತು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸುವುದು ನಮ್ಮ ಜಿಲ್ಲೆಯನ್ನೇ ಆಗಬೇಕು. ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ, ಜಿಲ್ಲೆಯ ಕಷ್ಟ ಸುಖಗಳು ನೋವು ಜಿಲ್ಲೆಯಲ್ಲಿ ಲೈಕ್ ಎವ್ರಿ ಅದರ್ ಕ್ಯಾಂಡಿಡೇಟ್ ನನಗೆ ಒಂದು ಅವಕಾಶ ಕೊಟ್ಟಿದೆ ಪಾರ್ಟಿ. ಅದರ ಒಂದು ತತ್ವ ಸಿದ್ಧಾಂತಗಳಿಗೋಸ್ಕರ ಹೋರಾಟ ಮಾಡೋಕ್ಕೆ ಅಂತ ನಂಗೆ ತುಂಬ ಖುಷಿಯಾಗಿದೆ. ಆದರೆ ನನ್ನ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೂ ಇದೆ. ಈ ಪಾರ್ಟಿ ನನಗೆ ಕೊಟ್ಟಿರೋದು ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ಸೊ ನಾನೇನು ನಂಬಿದ್ದೀನಿ ಅಂತಂದರೆ ಅವರು ಕೂಡ ನಮ್ಮ ಅಕ್ಕ ಇದ್ದಂಗೆ. ಐ ಆಮ್ ಕಾನ್ಫಿಡೆಂಟ್ ಪಕ್ಷದ ವರಿಷ್ಠರ ಒಂದು ಸಮರ್ಥನ ಇದರಲ್ಲಿ, ಹಾಗೂ ನಮ್ಮ ಪಕ್ಷದ ಎಲ್ಲ MLA ಅವರ ಮತ್ತು ಶಾಸಕರ MP ಹಾಗೂ MLC ಎಲ್ಲ ನಮ್ಮ ನಾಯಕರ ಒಂದು ಸಾಮೂಹಿಕ ಒಂದು ಬೆನ್ನೆಲುಬಲ್ಲಿ ನಾವು ಎಲ್ಲರೂ ಕೂಡ ಅಕ್ಕನ ಹಿಡ್ಕೊಂಡು ನಾವೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿರಲಿ, ಅವರಾಗಿರಲಿ ಅಥವಾ ಅಜಯ್ ಸರ್ನಾಯಕ್ ಸರ್ ಆಗಿರಲಿ ಎಲ್ಲರೂ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಈಗ? ಇವತ್ತು ಬೆಂಬಲಿಗರ ಸಭೆ ಕರಿತೀನಿ, ಸಭೆ ನಂತರ ನಿರ್ಧಾರ ಹೇಳ್ತೀನಿ ಅಂತ ವೀಣಾ ಕಾಶಪ್ಪನವರು ಹೇಳ್ತಾ ಇದ್ದಾರೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಷ್ಟರ ಮಟ್ಟಿಗೆ ಅಸಮಾಧಾನಗೊಂಡಿದ್ದಾರಾ? ಒಂದು ವೇಳೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವ ರೀತಿ ಹೊಡೆತ ಬೀಳುತ್ತೆ? ನಿಜಕ್ಕೂ ಏನು ಶ್ವೇತಾ, ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಂದು ಲೋಕಸಭಾ ಒಂದು ಕಾಂಗ್ರೆಸ್ ಟಿಕೆಟ್ ಘೋಷಣೆ ಬಳಿಕ ಭಾಳಷ್ಟು ಏನಂತಂದರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಎದ್ದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ವೀಣಾ ಕಾಶಪ್ಪನವರಿಗೆ ಯಾವಾಗ ಟಿಕೆಟ್ ಸಿಗಲಿಲ್ಲೋ ಅಲ್ಲಿಂದ ಏನಂತಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಏನಂತಂದರೆ ಆಂತರಿಕ ಬೇಗುದಿಗಳು ಹೆಚ್ಚಾಗಿರುವಂಥದ್ದು. ಯಾಕಂದರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನು ವೀಣಾ ಕಾಶಪ್ಪನವರು ಒಂದು ಸಭೆಯನ್ನು ನಡೆಸಿದ್ರು. ಅಂಥ ಸಂದರ್ಭದಲ್ಲಿ 2 ದಿನಗಳ ಗಡುವನ್ನು ಕೂಡ ಅವರು ಕೊಟ್ಟಿದ್ರು. ಆದರೆ ಇವತ್ತೇನಂತಂದರೆ ಆ ಗಡುವು ಮುಗಿಯುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅವರಿಗೆ ಹೊಂದಾಣಿಕೆ ಆಗುವಂಥ ಮಾತುಗಳು ಯಾವೂ ಕೂಡ ಕೇಳಿ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಸಾಯಂಕಾಲದ ಹೊತ್ತಿಗೆ ಏನಂತಂದರೆ ಸಭೆ ಕರೆಯಲಿಕ್ಕೆ ಈಗಾಗಲೇ ವೀಣಾ ಕಾಶಪ್ಪನವರು ಮುಂದಾಗಿರುವಂಥದ್ದು. ಮತ್ತು ಅದರ ಜೊತೆಗೆ ಏನೊಂದು ಸಮುದಾಯ, ಪಂಚಮಸಾಲಿ ಸಮುದಾಯಕ್ಕೂ ಸೇರಿದಂಥವರು ಆ ಒಂದು ಸಮುದಾಯದ ಸಭೆಯೂ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತಿನ ಒಂದು ಸಭೆ ಬಹಳಷ್ಟು ಕುತೂಹಲದ ನಡೆಯನ್ನು ಅನುಸರಿಸಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನಂತಂದರೆ ಒಂದೊಮ್ಮೆ ಇವತ್ತು ಸಾಯಂಕಾಲದವರೆಗೂ ಕೂಡ ಯಾರೂ ಕೂಡ ಸಂಪರ್ಕ ಮಾಡದೆ ಹೋದಂಥ ಸಂದರ್ಭದಲ್ಲಿ, ಅಂದರೆ ಹೊಂದಾಣಿಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನೊಂದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ವೀಣಾ ಕಾಶಪ್ಪನವರು ಬಂಡಾಯ ಸ್ಪರ್ಧೆ ಮಾಡೋದಂತೂ ಬಹುತೇಕ ಖಚಿತ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಯಾಕಂದರೆ ಅವರ ಬೆಂಬಲಿಗರು ಕೂಡ ಪಟ್ಟು ಹಿಡಿದಿರುವಂಥದ್ದು. ಯಾವುದೇ ಕಾರಣಕ್ಕೂ ಏನಂತಂದರೆ ಟಿಕೆಟನ್ನು ಬದಲಾವಣೆ ಮಾಡಿ ಏನೊಂದು ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆಯೋ ಅದನ್ನು ಬಿಟ್ಟು ವೀಣಾ ಕಾಶಪ್ಪನವರಿಗೆ ಕೊಡಲೇಬೇಕು. ಒಂದೊಮ್ಮೆ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಅನಿವಾರ್ಯವಾಗಿ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಏನಂತಂದರೆ ವೀಣಾ ಕಾಶಪ್ಪನವರ ಪತಿಯಾಗಿರ್ತಕ್ಕಂಥ ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡ ಏನಂತಂದರೆ ವೇದಿಕೆ ಮೂಲಕ ಏನಂತಂದರೆ ಈ ಒಂದು ಗಡುವಿನ ಸಮಯವನ್ನು ಕೂಡ ಕೊಟ್ಟಿದ್ರು. ಆದರೂ ಕೂಡ ಯಾವುದೇ ರೀತಿಯಾದಂಥ ಮಾತುಗಳಾಗಿಲ್ಲ. ಯಾಕಂದರೆ ಏನು ವೀಣಾ ಕಾಶಪ್ಪನವರು ಸಭೆಯನ್ನು ನಡೆಸಬೇಕಂತ ನಿರ್ಧಾರ ಮಾಡಿದ್ರು, ಅಂಥ ಸಂದರ್ಭದಲ್ಲಿ ಏನು ಕೆಲವೊಂದು ರಾಜ್ಯ ಮಟ್ಟದ ನಾಯಕರು ಅವರಿಗೆ ಫೋನ್ ಮಾಡೋದ್ರ ಮೂಲಕ ಸಭೆಯನ್ನು ಮಾಡಬೇಡಿ ಅಂತ ಹೇಳಿದಂಥವರು ಸಭೆಯ ಬಳಿಕ ಏನೋ ಒಂದು ಗಡುವನ್ನು ಕೊಟ್ಟರು. ಆ ನಂತರ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಸಾಯಂಕಾಲದ ಹೊತ್ತಿಗೆ ಏನಂತ ಒಂದು ನಿರ್ಧಾರ ಪ್ರಕಟ ಆಗುತ್ತೆ. ಅದು ಏನಂತಾರೆ ಬಹುತೇಕವಾಗಿ ಬಂಡಾಯ ಆಗಬಹುದು ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.